ಈಗ ನೀವು ಎಲ್ಲ ಫೇಸ್ಬುಕ್ಕಲ್ಲಿ ಇರುವಂಥವ್ರಿಗೆ ಎಲ್ಲರಿಗೂ ಗೊತ್ತಿದೆ, ಸೂಲಿಬೆಲೆಯನ್ನು ಹೆಂಗ್ಪುಂಗ್ಲಿ ಅಂತಲೇ ಕರೆಯೋದು, ಯಾರು ಕೂಡ ಸೂಲಿಬೆಲೆ ಅಂತ ಕರೆಯೋದಿಲ್ಲ. ಸರಿ, ಅದನ್ನು ವೈಯಕ್ತಿಕ ಅವರು ಡೆಮೊಕ್ರೆಟಿಕ್ ಆಗಿ ಅವನೇನೋ ಮಾಡ್ಕೊತಾನೆ, ಮಾಡ್ಕೊಳ್ಳಿ, ಅದೆಲ್ಲ ಪ್ರಶ್ನೆ ಇರೋದು. ಅಂತಹ ಒಬ್ಬ ಟ್ರೋಲ್ ಮಾಡೋ ಒಬ್ಬ ಗಿರಾಕಿಯನ್ನು ತಗೊಂಬಂದು ನೀವೊಬ್ಬ ಸಾಂಸ್ಕೃತಿಕ ನಾಯಕ ಅಂತ ಬಿಂಬಿಸೋದಿದೆಯಲ್ಲ, ಅದು ಈ ಮಣ್ಣಿಗೆ, ಇಲ್ಲಿನ ಸಂಸ್ಕೃತಿಗೆ ಮತ್ತು ಈ ನಾಡಿನ ಮಕ್ಕಳಿಗೆ ಮಾಡುವ ಭಾರಿ ದೊಡ್ಡ ದ್ರೋಹ ಅದು. ಹಾಗಾಗಿ ಅವನು ಈ ಸಮಿತಿಯಲ್ಲಿ ಮತ್ತು ಈ ಪಠ್ಯದಲ್ಲಿ ಇರಲಿಕ್ಕೆ ಯಾವ 1% ಕೂಡ ಯೋಗ್ಯತೆ ಇಲ್ಲದವನು. ಅವನು ಸುಳ್ಳು ಹೇಳೋದನ್ನೇ ಜಾಯಮಾನ ಮಾಡಿಕೊಂಡಿರೋನು, ಅಥವಾ ಯಾವುದೋ ಒಂದು ಪಾರ್ಟಿಯ ಒಂದು ಮುಖವಾಣಿಯಾಗಿ ಅದನ್ನೇ ಸುಳ್ಳು ಹೇಳ್ಕೊಂಡು ಓಡಾಡೋನು. ನೀವು ಪಠ್ಯಪುಸ್ತಕದಲ್ಲಿ ಇರಬೇಕಾಗಿರೋದು ಯಾರು? ಇಲ್ಲಿನ ಸಂಸ್ಕೃತಿಯ ವಾರಸುದಾರರು. ಅದು ಎಲ್ಲ ಜಾತಿಯ, ಎಲ್ಲ ವರ್ಗದ, ಎಲ್ಲ ಒಂದು ಪ್ರಾತಿನಿಧ್ಯ ಇರೋರು ಇರಬೇಕು. ಅದು ಬಿಟ್ಬಿಟ್ಟು ಪರಿಷ್ಕರಣೆ ಅಂತ ಸಂದರ್ಭದಲ್ಲಿ ತೆಗೆದು ಹಾಕೋದು ಸಹಜವಾಗಿರ್ತದೆ. ಆದರೆ ಯಾರನ್ನು ತೆಗಿತೀರಾ ಅವ್ರಿಗಿನ್ನ ಚೆನ್ನಾಗಿರೋರನ್ನ ಹಾಕಬೇಕು, ಅಥವಾ ಅವ್ರು ಈಕ್ವಲೆಂಟ್ ಆಗಿರೋರನ್ನ ಹಾಕಬೇಕು. ಅಥವಾ ಯಾವಾಗಲೂ ಕೂಡ ಪಠ್ಯಪುಸ್ತಕಕ್ಕೆ ಯಾರು ಸೇರ್ತಾರೆ ಅಂತ ಹೇಳಿದ್ರೆ ಇಲ್ಲಿನ ನಾಡಿಗೆ, ಈ ಸಂಸ್ಕೃತಿಗೆ, ಈ ಭಾಷೆಗೆ ಭಾರಿ ದೊಡ್ಡ ಕಾಣಿಕೆಯನ್ನು ಕೊಟ್ಟಿರೋ ಸೇರ್ತಾರೆ. ಹಾಗಾಗಿ ಸೂಲಿಬೆಲೆ ಅಂತವನಲ್ಲಿರುವ ಯಾವ ಯೋಗ್ಯತೆಯೂ ಕೂಡ ಕನಿಷ್ಠ ಯೋಗ್ಯತೆ ಇಲ್ದಲೇ ಇರೋನಲ್ಲಿ ಸೇರಿಸಿರೋದು ಅಕ್ಷಮ್ಯ ಅಪರಾಧ. ಮತ್ತು ಇಂಥವನ್ನ ಕನ್ನಡ ನಾಡಿನ ಮಕ್ಕಳು ಓದಿದರೆ ಮುಂದಿನ ಎಂತಹ ನೈತಿಕ ಸ್ಥೈರ್ಯವನ್ನು ಬೆಳೆಸ್ಕೋಬೋದು ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಇವಾಗ. ಬಟ್ ಸೂಲಿಬೆಲೆಗೆ ರೋಲ್ ಮಾಡೆಲ್ ಅಂತಾರೆ, ಯೂತ್ ಐಕಾನ್ ಅಂತಾರೆ ಸರ್. ಯಾವುದರಲ್ಲಿ ಐಕಾನ್? ಅವರು ಸುಳ್ಳು ಹೇಳೋದ್ರಲ್ಲಿ ಐಕಾನ್ ಇರ್ಬೋದು, ಇನ್ಯಾವುದ್ರಲ್ಲೂ ಐಕಾನ್ ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಅವನು ಹೇಳಿದ ಬುಲೆಟ್ ಟ್ರೈನಿನ ವಿಚಾರ ಆಗ್ಬೋದು, ಅಥವಾ ಇನ್ನೊಂದು ಯಾವುದೋ ಚಿನ್ನದ ರಸ್ತೆಗಳಾಗ್ಬೋದು. ಅದು ಸುಳ್ಳು ಹೇಳೋದ್ರಲ್ಲಿ ಏನಾದರೂ ಐಕಾನ್ ಅಂತ ಒಬ್ಬರು ಯಾರಾದರೂ ಇದ್ದರೆ ಅದು ಸೂಲಿಬೆಲೆನೇ ಇರ್ಬೋದು.